ನೋಡಿ, ಕಾರು ಮತ್ತು ಖಾಸಗಿ ಬಸ್ ನಡುವೆ ಭೀಕರ ಅಪಘಾತ ಸಂಭವಿಸಿಬಿಟ್ಟಿದೆಯಲ್ಲ. ಒಂದೇ ಕಾರ್ನಲ್ಲಿದ್ದಂಥ 5 ಮಂದಿ ಅಸುನೀಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ಸಜೀವ ದಹನವಾಗ್ಬಿಟ್ಟಿದ್ದಾರೆ. ಅಲ್ಲಿ ಬಹಳಷ್ಟು ಜನ ದೌಡಾಯಿಸಿದ್ರು ಕೂಡ ಕಾರಲ್ಲ ಅವ್ರನ್ನ ಹೊರಗಡೆ ತೆಗೆಯೋದೇ ಕಷ್ಟವಾಗ್ಬಿಟ್ಟಿತ್ತು. ಅಷ್ಟರ ಮಟ್ಟಿಗೆ ಆ ಭೀಕರ ಆಕ್ಸಿಡೆಂಟ್ಗೆ ಬೆಂಕಿ ಆಹುತಿ ಆಗ್ಬಿಟ್ಟಿದೆ. ಬೆಂಕಿಗೆ ಆಹುತಿ ಆಗ್ಬಿಟ್ಟಿದೆ. ಕಾರ್ ಹಾಗೂ ಖಾಸಗಿ ಬಸ್ ಕಂಪ್ಲೀಟ್ ಆಗಿ ನಿಧಾನವಾಗಿ ಇಮಿಡಿಯೇಟ್ ಆಗಿ ಎಲ್ಲವೂ ಕೂಡ ಅಲ್ಲಿ ಪ್ರಯತ್ನಗಳನ್ನು ನಡೆಸಿದ್ರು ಕೂಡ ಏನು ಪ್ರಯೋಜನ ಆಗಲಿಲ್ಲ. ನೋಡಿ ಎಷ್ಟರ ಮಟ್ಟಿಗೆ ಆ ಬಸ್ ಹೊತ್ಕೊಂಡು ಹುರಿತಾ ಇದೆ ಅಂತ ಹೇಳಿ. ದಟ್ಟ ಹೊಗೆಯೊಟ್ಟಿಗೆ ಬೆಂಕಿಯ ಕೆನ್ನಾಲಿಗೆಗೆ ಕಂಪ್ಲೀಟ್ ಆ ಬಸ್ಸೇ ಸುಟ್ಟು ಭಸ್ಮವಾಗ್ಬಿಟ್ಟಿದೆ. ಬಹಳಷ್ಟು ಜನ ದೌಡಾಯಿಸಿದ್ರು, ಆದರೆ ಒಂದಷ್ಟು ಜನರನ್ನು, ಅದರಲ್ಲೂ 7 ಜನರನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನಕ್ಕೆ ಮುಂದಾದರೂ ಕೂಡ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಬೆಂಕಿಯ ಕೆನ್ನಾಲಿಗೆ ಅಷ್ಟರ ಮಟ್ಟಿಗೆ ವ್ಯಾಪಕವಾಗಿ ಆವರಿಸ್ಬಿಟ್ಟಿದೆ. ಅದರಲ್ಲೂ ಕೂಡ ಡ್ರೈವಿಂಗ್ ಸೀಟ್ನಲ್ಲಿ ಇದ್ದಂಥವರು ಸುಟ್ಟು ಕರಕಲಾಗ್ಬಿಟ್ಟಿದ್ದಾರೆ, ಸಜೀವ ದಹನವಾಗ್ಬಿಟ್ಟಿದ್ದಾರೆ. ಇನ್ನುಳಿದಂತೆ ಕಾರ್ನ ಹಿಂಬದಿಯಲ್ಲಿದ್ದಂಥ 3 ಹೆಂಗಸರಲ್ಲಿ ಒಬ್ಬರು ಪಾರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನೂ ಕೂಡ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ನ ಮೂಲಕ ಸಾಗಿಸಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಮುಖಾಮುಖಿ ಡಿಕ್ಕಿ ಆಗುತ್ತೆ. ಅಲ್ಲಿದ್ದವರು ಪ್ರಯತ್ನ ಪಟ್ಟರು ಕೂಡ ಬೆಂಕಿ ವ್ಯಾಪಿಸ್ಬಿಟ್ಟಿದೆ. ಎಂಟೈರ್ ಬಸ್ಸಿಗೆ ಕಂಪ್ಲೀಟ್ ಆಗಿ ಹೊತ್ಕೊಂಡ್ಬಿಟ್ಟಿದೆ. ಗಾಯಾಳುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಅಪಘಾತದಲ್ಲಿ ಬಸ್ನಲ್ಲಿದ್ದಂಥವರಿಗೂ ಕೂಡ ಒಂದಷ್ಟು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಬಸ್ನಲ್ಲಿ 30 ಜನ ಇದ್ರು ಅನ್ನುವಂಥ ಪ್ರಾಥಮಿಕ ಮಾಹಿತಿ ಗೊತ್ತಾಗ್ತಾ ಇದೆ. ಇನ್ನೂ ಹೆಚ್ಚಿನ ಡೀಟೇಲ್ಸ್ ಗೊತ್ತಾಗಬೇಕಾಗಿದೆ. ನೋಡಿ, ಒಂದಷ್ಟು ಜನ ಇಲ್ಲಿ ದೇವಸ್ಥಾನಕ್ಕೆ ಇದರಲ್ಲಿ ಬರಬೇಕಾದ್ರೆ ಈ ರೀತಿಯಾಗಿ ಒಂದು ದುರಂತವೇ ಸಂಭವಿಸ್ಬಿಟ್ಟಿದೆ. ಕಾರ್ನಲ್ಲಿದ್ದವರು ಮಾತ್ರ ಸುಟ್ಟು ಕರಕಲಾಗಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಗೊತ್ತಾಗ್ತಾ ಇದೆ. ನೋಡಿ, ಗಾಯಾಳುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಅಪಘಾತದಲ್ಲಿ ಬಸ್ನಲ್ಲಿದ್ದಂಥವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಕಾರ್ ಮತ್ತು ಖಾಸಗಿ ಬಸ್ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು ಯಾದಗಿರಿಯ ಸುರಪುರದಲ್ಲಿ. ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಕಾರ್ನಲ್ಲಿದ್ದವರು. ಅದರಲ್ಲೂ ಕೂಡ ಹೊರ ಬರೋದಿರಲಿ, ಅಪಘಾತವಾದ ತಕ್ಷಣ ಹೆಚ್ಚು ಗಾಯವಾಗಿ ಎಲ್ಲರೂ ಕೂಡ ಕಾರ್ ಒಳಗಡೆನೇ ಇದ್ರು. ಆದರೆ ಬೆಂಕಿ ವ್ಯಾಪಿಸ್ಬಿಡ್ತು. ಒಂದಷ್ಟು ಜನ ಅವ್ರನ್ನ ಹೊರಗಡೆ ತೆಗೆಯುವಂಥ ಪ್ರಯತ್ನ ಮಾಡಿದ್ರು. ಹಿಂಬದಿ ಸೀಟ್ನಲ್ಲಿ ಇದ್ದಂಥವ್ರನ್ನ, ಅದರಲ್ಲಿ ಯಾರು ಸ್ವಲ್ಪ ಉಸಿರಾಡ್ತಾ ಇದ್ದಾರೆ, ಭಗವಂತ ಇವ್ರನ್ನ ಉಳಿಸ್ಕೊಬೋದು ಅನ್ನುವಷ್ಟರ ಮಟ್ಟಿಗಿತ್ತು. ಅವ್ರನ್ನ ಇಮಿಡಿಯೇಟ್ ಆಗಿ ಆಂಬ್ಯುಲೆನ್ಸ್ನ ಕರೆಸಿ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಗಾಯಾಳುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಆದರೆ ಡ್ರೈವಿಂಗ್ ಸೀಟ್ನಲ್ಲಿ ಇದ್ದಂಥವರಂತೂ ಬೆಂಕಿಯ ಕೆನ್ನಾಲಿಗೆ ಸಿಲುಕ್ಬಿಟ್ರು ಅನ್ನುವಂಥ ಡೀಟೇಲ್ಸ್ ಗೊತ್ತಾಗ್ತಾ ಇದೆ. ಯಾದಗಿರಿ ಬಳಿ ಹೃದಯ ವಿದ್ರಾವಕ ಘಟನೆ ಜರುಗಿರುವಂಥದ್ದು. ನೋಡಿ, ಬೆಂಕಿಯ ಆ ಒಂದು ಆಕ್ಸಿಡೆಂಟ್ನ ರಭಸಕ್ಕೆ ಬೆಂಕಿ ಹೊತ್ಕೊಂಡಿರೋದು. ಇನ್ನು ಓವರ್ಟೇಕ್ ಮಾಡುವಾಗ ಈ ಆಕ್ಸಿಡೆಂಟ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಈಗ ಬಸ್ ಅಂದಮೇಲೆ ಒಂದು ಮಿನಿಮಮ್ ಸ್ಪೀಡ್ ಇದ್ದೇ ಇರುತ್ತೆ. ಕಾರ್ ಓವರ್ಟೇಕ್ ಮಾಡಬೇಕು ಅಂದರೆ ನಿಜವಾಗ್ಲೂ ಸ್ವಲ್ಪ ಸ್ಪೀಡಲ್ಲಿ ಹೋಗಿ ಮುಂದೆ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೈಟ್ ಸೈಡ್ ಬಂದು ಹೊಡೆದುಕೊಂಡಿರುವಂಥ ಒಂದಷ್ಟು ಲಕ್ಷಣಗಳು ಗೋಚರಿಸ್ತಾ ಇದೆ. ಕಾರ್ ರೈಟ್ ಸೈಡ್ಗೆ ಬಂದು ಅಪೋಸಿಟಲ್ಲಿ ಬರ್ತಾ ಇದ್ದಂಥ ಖಾಸಗಿ ಬಸ್ಗೆ ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಬೆಂಕಿ ವ್ಯಾಪಿಸ್ಬಿಟ್ಟಿದೆ. ನೋಡಿ, ಬಸ್ನ ಮುಂಬದಿಗೆ ಹೇಗೆ ಕಾರ್ ಏಕಾಏಕಿ ಡಿಕ್ಕಿ ಹೊಡೆದಿದೆ ಅಂತ ಹೇಳಿ. ಎಷ್ಟರ ಮಟ್ಟಿಗಿತ್ತು ಕಾರ್ನ ಸ್ಪೀಡ್ ಅನ್ನೋದು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಬಸ್ ಅಂದಮೇಲೂ ಕೂಡ ಮಿನಿಮಮ್ ಸ್ಪೀಡಲ್ಲಿ ಹೋಗಲೇಬೇಕು. ಆದರೆ ಇಲ್ಲಿ ಯಾವ ಚಾಲಕನ ಅಜಾಗರೂಕತೆ ಅಂತ ಇನ್ನಷ್ಟೇ ಸ್ಪಷ್ಟಪಡಿಸ್ಬೇಕಾಗಿದೆ. ಆದರೆ ಓವರ್ಟೇಕ್ ಮಾಡ್ತಾ ಇದ್ದಿದ್ದು ಇಲ್ಲಿ ಕಾರ್ ಅನ್ನುವಂಥ ಡೀಟೇಲ್ಸ್ ಗೊತ್ತಾಗುತ್ತೆ.